ಹೇಳಿದಿರಿ ಅಂತ ನೀವು ಹೇಳಿದಿರಿ. ಅದು ಸಾಲದು. 122 ಸತ್ತವರ ಕೇಸುಗಳು ಎನ್ಎಚ್ಎ ಅಧಿಕಾರಿಗಳು, ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರ ಮೇಲೆನೇ ಮಾಡಬೇಕು ಅಂತ ನನ್ನ ಒತ್ತಾಯ ಇದೆ. ಮತ್ತು ಸತ್ತವರಿಗೆ ನೀವು ಹೇಳಿದಿರಿ, ಅವರಿಗೆ ಪರಿಹಾರ ಕೊಡುವಂತ ಜವಾಬ್ದಾರಿ ನಮ್ಮನ್ನೆಲ್ಲ ಹೇಳಿದಿರಿ. ಆ ಕುಟುಂಬಗಳಿಗೆ ಏನೇನು ಪರಿಹಾರ ಕೊಡಬೇಕು, ಕನಿಷ್ಠ ಪಕ್ಷ 1 ಕೋಟಿ ರೂಪಾಯಿ ಒಂದು ಕುಟುಂಬಕ್ಕೆ. ಇವತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪ್ರಾಧಿಕಾರದ ಎದುರು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 120 ಜನ ಇವತ್ತು ಮೃತರಾಗಿದ್ದಾರೆ. 120 ನಾಯಕರ ಜೀವ ಇವತ್ತು ಕಳೆದುಕೊಂಡಿದ್ದೇವೆ. ಈ 120 ಜೀವಗಳು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ. ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. 120 ಕುಟುಂಬಗಳಿಗೂ 1 ಕೋಟಿಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಎಲ್ಲಿ ಹೋದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿದೆ. ನಮ್ಮ ಏಜ್ ಆಸ್ಪತ್ರೆ ಹತ್ರ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಇಲ್ಲಿ ಪಂಪೆಯಲ್ಲಿ ಬಂದರೆ ರಸ್ತೆಯಲ್ಲಿ ನೀರು, ಅದಕ್ಕಿಂತ ಮುಂದೆ ಮಾಲೆಮಾರಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಅಲ್ಲಿ ಕೊಟ್ಟಾರ ಚೌಕಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಪಣಂಬೂರಿಗೆ ಹೋದರೆ ಅಲ್ಲಿ ನೀರು, ಮುಕ್ಕಕ್ಕೆ ಹೋದರೆ ಅಲ್ಲಿ ನೀರು, ಎಲ್ಲ ಕಡೆ ಹೊಂಡಮಯ ಆಗಿದೆ. ಸುರತ್ಕಲ್ವರೆಗೆ ಹೊಂಡಮಯ. ಈ ರಸ್ತೆಗಳ ಏನು ಕ್ವಾಲಿಟಿ ಇದೆ, ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ, ಅದನ್ನ ಕೂಡಲೇ ತನಿಖೆ ಒಳಪಡಿಸಬೇಕು. ಯಾಕಾಗಿ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದೆ? ಕೊಲೆ ಆಕ್ಸಿಡೆಂಟ್ಗಳಿಗೆ ಒಂದು ದೊಡ್ಡ ಕೂಪವಾಗಿ ಪರಿಣಮಿಸಿದೆ. ನಮ್ದು ಪಂಪೆಲಲ್ಲಿ ಇಂದಿನ ಸಂಸದರು ನಳಿನಿ ಕುಮಾರ್ ಕಟೀಲ್ ಅವರು ಪಂಪೆಲ್ ಬಲೆ ಅಂತ ಹೇಳಿದ್ರು. ಮಳೆಗಾಲದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ. ಅಲ್ಲಿ ಏಜ್ ಆಸ್ಪತ್ರೆ ಹತ್ರ ಹೋದರೆ ನೀರು ತಾಗಿ ಎಷ್ಟೋ ಜನ ಸತ್ತಿದ್ದಾರೆ, ಎಷ್ಟೋ ಜನ ತೊಂದರೆಗೀಡಾಗಿದ್ದಾರೆ. ಇದನ್ನೆಲ್ಲವನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಮೇಂಟೈನ್ ಮಾಡತಕ್ಕಂಥ ಜವಾಬ್ದಾರಿ, ಸರ್ವಿಸ್ ರಸ್ತೆಗಳನ್ನ ಮಾಡುವಂತಹ ಜವಾಬ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ
ಪ್ರಾಧಿಕಾರಕ್ಕೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ಈ ಬಿಸಿಲಿಗೆ, ಸುಡು ಬಿಸಿಲಿಗೆ ಈ ಒಂದು ಹೆಣವನ್ನು ಹೊತ್ತು ಇವತ್ತು ನಡೆದುಕೊಂಡು ಬಂದಿದ್ದೇವೆ. ನಮ್ಮಲ್ಲಿರುವಂತಹ ಜೀವಗಳು, ಮೊನ್ನೆ ಏಜ್ ಆಸ್ಪತ್ರೆಯ ಒಂದು ಮಹಿಳೆ ಮಾಧವಿ ಅವರು ಗುರಿಗೆ ಬಿದ್ದು ಅವರ ಮೇಲೆ ಒಂದು ವೆಹಿಕಲ್ ಹೋಗ್ತದೆ. ಎಷ್ಟು ಒಂದು ಮಾನವೀಯತೆ, ಎಷ್ಟು ಒಂದು ತೊಂದರೆ, ಎಷ್ಟು ಒಂದು ಅಮಾನವೀಯವಾದ ಕೃತ್ಯ. ಇದಕ್ಕೆ ಸಂಸದರು ಬ್ರಿಜೇಶ್ ಠಾಕೂರ್ ಅವರು ಏನ್ ಹೇಳ್ತಾರೆ, ಕಾಮತ್ ಅವರು ಏನ್ ಹೇಳ್ತಾರೆ, ಭರತ್ ಶೆಟ್ಟಿ ಅವರು ಏನ್ ಹೇಳ್ತಾರೆ, ಅದರ ಬದಿಗೆ ರಾಜೇಶ್ ನಾಯ್ಕ್ ಅವರು ಏನ್ ಹೇಳ್ತಾರೆ ಅಂತ ಉತ್ತರ ಕೊಡಬೇಕು. ಈ ಸಾವುಗಳು ಏನಾಗಿದ್ದಾವೆ, ಈ ಆಕ್ಸಿಡೆಂಟ್ ಏನಾಗಿದ್ದಾವೆ, ಇದಕ್ಕೆ ಬಿಜೆಪಿ ಕೇಂದ್ರದ ಸರ್ಕಾರ ನೇರ ಹೊಣೆ ಅಂತ ಹೇಳ್ತಾರೆ. ನಮ್ಮ ಟ್ಯಾಕ್ಸ್ ಪೇಯರ್ ದುಡ್ಡನ್ನ ಇವತ್ತು 18%, 24%, 28% GST ಮೂಲಕ ದುಡ್ಡನ್ನು ವಸೂಲು ಮಾಡ್ತೀರಿ. ಆ ದುಡ್ಡು ಎಲ್ಲಿ ಓಡ್ತದೆ? ಟೋಲನ್ನು ಹಾಕಿ ದುಡ್ಡನ್ನು ವಸೂಲು ಮಾಡ್ತೀರಿ. ಆ ದುಡ್ಡು ಇವತ್ತು ಬಳಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ರಸ್ತೆಗಳು ನಿರ್ಮಾಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡದೇ ಇದ್ರೆ ಹೋರಾಟ ಮುಂದಕ್ಕೂ ನಡೀತದೆ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೀನಿ. ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮೊನ್ನೆ ಒಂದು ಅಮಾಯಕ ನಮ್ಮ ಊರಿನ ಮಗಳ ಒಂದು ಮರಣ ಆಗಿದೆ. ಇದಕ್ಕೆ ಮರಣಕ್ಕೆ ನೇರ ಕಾರಣ ಇದು ಪ್ರಕೃತಿ ವಿಕೋಪದಿಂದ ಆದಂತ ಮರಣ ಅಲ್ಲ, ಇದು ಮಾನವನಿಂದ ಆದಂತ ಮರಣ. ಇದು ಮಾನವನ ಏನು ಈ ಕಳಪೆ ಕಾಮಗಾರಿಯಿಂದ, ಭ್ರಷ್ಟಾಚಾರದಿಂದ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುವಂತ ಭ್ರಷ್ಟಾಚಾರದಿಂದ ಆದಂತ ಮರಣ. ಇದಕ್ಕೆ ಸಂಪೂರ್ಣವಾದಂತ ಜವಾಬ್ದಾರಿಯನ್ನು ಬಿಜೆಪಿ ಪಕ್ಷ ಹೊತ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಂಬರುವ ದಿವಸದಲ್ಲಿ ಎಲ್ಲಿ ಹೊಂಡ ಉಂಟ ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೆಲ್ಫಿ ಅಭಿಯಾನ ಮಾಡುತ್ತಾ ಈ ಸೆಲ್ಫಿಯನ್ನು ನೇರವಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ, ಸ್ಥಳೀಯ ಸಂಸದರಿಗೆ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ತಲುಪಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ. ನಮ್ಮ ಇವತ್ತಿನ ಆಗ್ರಹ, ಯಾರೆಲ್ಲ ಈ ದುರ್ಮರಣದಿಂದ ಮೃತಪಟ್ಟಿದ್ದಾರೆ ಅವರ ಮನೆಗೆ ಕಡಿಮೆ ಪಕ್ಷ 1 ಕೋಟಿ ರೂಪಾಯಿ ಪರಿಹಾರ ಕೊಡುವ ತನಕ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತದೆ ಎಂಬ ಮಾತನ್ನು ಹೇಳುತ್ತಾ ಈ ಪ್ರತಿಭಟನೆಗೆ NHAI directly responsible for the fatal death caused last week because of the potholes in our district. We hold BJP is directly responsible. We hold our local MP directly responsible for this unnatural death caused in our district. This is not a God-made disaster. This is a man-made disaster. A man-made disaster made by BJP party, made by our local MP, made by the NHAI authority. We condemn this event. We condemn this incident. We stand strong with the grieved family, and we urge BJP government to give 1 crore compensation to the deceased family. And District Congress under the leadership of Harish Kumar, we are going to protest indefinitely until all these potholes have been repaired, until all this unscientifically done national highway is been made scientifically, and our protest will continue in the upcoming days by holding a social media campaign. Every individual traveling in our district, take a selfie, make a video of this potholes and post it directly to our local MP, post it directly to the BJP state president, and post it directly to the national president. BJP is playing this political card by doing communalism. Let them do development, let them do this, let them make the scientifically highways and then do politics. This incident what has happened is an untoward incident. We all are with the grieved family, and we urge the BJP to take full responsibility of this event. There are a large number of Congress workers are joined in this protest. What is the main demand for? To give 1 crore compensation, and this death is our sister has been lost her life. So we stand with the family, and we see through that. We want her to get justice. Not only to her to get justice. In fact, previous week in Nantur Junction only, a bike passenger just escaped by a moment. A bus was supposed to go on top of him, but because of his awareness, he survived that incident.
Today it is her sister, today it is that sister, tomorrow it may be a part of our family. Tomorrow it may be someone from Brijesh Chauta's family. Tomorrow it may be someone from Vedas Kamat's family. So we urge the BJP government to take full responsibility. Congress won't keep quiet. Congress workers will come to the road, will protest in each and every national highway going towards Bangalore. And we see through that Brijesh Chauta comes, takes action against the NHI authorities, suspend the authority people who are responsible for this. The authority people are giving loose talk, saying that it is a common incident. It may be a common incident for him in his hometown. I urge the authority person to take complete responsibility of this event. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಹೆದ್ದಾರಿಯಲ್ಲಿ ಇರುವಂಥ ಗುಂಡಿಗಳು ಅದನ್ನು ಮುಚ್ಚಿಸಬೇಕು ಮತ್ತು ನೂರಾರು ಪ್ರಾಣಹಾನಿ ಅಮಾಯಕರು ಏನು ಬಲಿಯಾಗಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ನಂತೂರಿನಿಂದ ರಾಷ್ಟ್ರೀಯ ಹೆದ್ದಾರಿಯ ಕಚೇರಿಯವರೆಗೆ ನಾವು ಮೆರವಣಿಗೆಯಲ್ಲಿ ಬಂದು ಇಲ್ಲಿ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದೇವೆ. ಇವತ್ತು ರಾಷ್ಟ್ರದ ಎಲ್ಲ ಹೆದ್ದಾರಿಗಳಲ್ಲಿರುವಂಥ ಗುಂಡಿಯಿಂದ ನೂರಾರು ಜನರ ಪ್ರಾಣ ಏನು ಹೋಗಿದೆಯಾ ಆ ಪ್ರಾಣಕ್ಕೆ ಅವರು ಪರಿಹಾರವನ್ನು ನೀಡಬೇಕು. ಶೀಘ್ರವಾಗಿ ಜಿಲ್ಲೆಯ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಗುಂಡಿಯನ್ನು ಮುಚ್ಚುವಂತಾಗಬೇಕು. ಸಂಸದರು ನಿದ್ದೆಯಿಂದ ಸ್ವಲ್ಪ ಏಳಬೇಕು. ಶಾಸಕರುಗಳು ಕೇವಲ ರಾಜಕೀಯ ಮಾಡುವುದಲ್ಲ, ಕೇವಲ ಧಾರ್ಮಿಕ ಧರ್ಮಗಳ ವಿಚಾರದಲ್ಲಿ ರಾಜಕೀಯ ಮಾಡಿ ಪಾಪದ ಜನರನ್ನು ಜೈಲಿಗೆ ಕಳಿಸೋದಲ್ಲ, ಸ್ವಲ್ಪ ಈ ಕಡೆ ಕೂಡ ನೋಡಬೇಕು ಅವರು. ಆದ್ದರಿಂದ ಆ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭ ಬಂದರೆ ಮತ್ತೆ ಈ ಪ್ರತಿಭಟನೆಯನ್ನು ಜೋರಾಗಿ ಮಾಡ್ತೇವೆ. ಎಲ್ಲರಿಗೂ ಪರಿಹಾರ ನೀಡಬೇಕು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆಗ್ರಹಿಸ್ತದೆ. ವಾರ್ತಾಪತ್ರಿಕೆಗಳು ಮಾಧ್ಯಮಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ 2-3 ತಿಂಗಳಿನಿಂದ ರಿಪೋರ್ಟ್ಗಳು ಬರ್ತಾನೆ ಇದೆ. ರಸ್ತೆ ಗುಂಡಿಗಳು ಆಗಿದೆ, ಅದರಲ್ಲಿ ಬಿದ್ದು ಅದೆಷ್ಟೋ ಜನರು ಪೆಟ್ಟಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಥವಾ ಮೃತಪಟ್ಟಿರುವಂಥದ್ದು. ಇದರ ಬಗ್ಗೆ ಎಚ್ಚರಿಸ್ತಾ ಬಂದರೂ ಕೂಡ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಾಗಲಿ, ಹಾಗೆ ನಮ್ಮನ್ನು ಪ್ರತಿನಿಧಿಸುವಂಥ ನಮ್ಮ ಸಂಸದರಾಗಲಿ, ನಮ್ಮ ಎಮ್ ಎಲ್ ಎಗಳಾಗಲಿ ಇದರ ಬಗ್ಗೆ ಅವರಿಗೆ ಕಣ್ಣು ಇದ್ದರೂ ಕೂಡ ಕಣ್ಣು ಕಾಣದಾಗೆ ಕುರುಡರಂತಿರುವಂಥದ್ದು. ಬಾಯಿ ಬಂದರೂ ಕೂಡ ಆ ವಿಚಾರದಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಬಾಯಿ ಬರೋದಿಲ್ಲ. ಬೇರೆ ಹಿಂದೂ ಮುಸ್ಲಿಂ ಹಾಗೆ ಪಾಕಿಸ್ತಾನ್ ಇದರ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಬರುತ್ತೆ, ಅಭಿವೃದ್ಧಿ ಕೆಲಸದ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಬರೋದು ಇಲ್ಲ. ಆ ಕನಿಷ್ಠ ಕಾಳಜಿಯೂ ಕೂಡ ಅವರಲ್ಲಿ ಇಲ್ಲದಿರುವಂಥದ್ದು. ಇವತ್ತು ನಾವು ಮೊನ್ನೆ ದಿವಸ ನಾವು ನೋಡ್ತಿದ್ದೇವೆ, 2 ದಿವಸದ ಹಿಂದೆ ಒಬ್ಬರು ಮಹಿಳೆ ಮಾಧವಿ ಅನ್ನುವರು AJ ಆಸ್ಪತ್ರೆಯ ಸಿಬ್ಬಂದಿ ಪಾಪ ಅವರು ಅವರ ಮನೆಯಿಂದ ಅವರ ಡ್ಯೂಟಿಗಾಗಿ ಬರ್ತಾ ಇರಬೇಕಾದ್ರೆ ಕೂಳೂರಿನ ಬಳಿ ಆ ರಸ್ತೆಯಲ್ಲಿ ಬಿದ್ದಿರುವಂಥ ಗುಂಡಿಯನ್ನು ತಪ್ಪಿಸುವ ಸಲುವಾಗಿ ಪ್ರಯತ್ನ ಮಾಡುವಾಗ ಅವರು ರಸ್ತೆಗೆ ಬಿದ್ದು ಅವರ ಮೇಲೆ ಒಂದು ಲಾರಿ ಹರಿದು ಅವರ ದೇಹ ಛಿದ್ರಗೊಂಡಿರುವಂಥದ್ದು. ಬಹುಶಃ ಇದರ ಶಾಪ ಇದೆಲ್ಲ. ಇದನ್ನು ಯಾರು ಈ ಕಳಪೆ ನಿರ್ವಹಣೆಗೆ ಕಾರಣರಾಗಿದ್ದಾರೆ ಇವ್ರಿಗೆ ಎಲ್ರಿಗೂ ತಟ್ಟುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ. ನಮ್ಮ ಮನೆಯಲ್ಲಿಯೂ ಕೂಡ ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಎಲ್ಲರೂ ಕೂಡ ಇದ್ದಾರೆ. ನಿಮಗೆ ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆದರೆ ನೀವು ಏನು ಮಾಡ್ತಾ ಇದ್ದೀರಿ? ಇದನ್ನು ನೀವು ಜನರಿಗೆ ಉತ್ತರಿಸುವಂಥ ಕೆಲಸ ಇವತ್ತು ನೀವು ಮಾಡಬೇಕಾಗಿದೆ. ನಾವು ಕೂಡ ಎಚ್ಚರಿಸ್ತಲೇ ಬರ್ತಾ ಇದ್ದೇವೆ. ನೀವು ಏನು ಮಾಡ್ತಾ ಇದ್ದೀರಿ? ಮೊನ್ನೆ ಕನಿಷ್ಠ ಅವರ ಮನೆಗೆ ಹೋಗುವಂಥ ಕೆಲಸವನ್ನಾದರೂ ಮಾಡಿದರೆ ನೀವು ಏನಾದರೂ ಈಗ ಅದರ ನಂತರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇದು ಜವಾಬ್ದಾರಿ. ಅವರಿಗೆ ಏನಾದರೂ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಾ? ನಿಮ್ಮ ತಪ್ಪಿನಿಂದ ಆಗಿರುವಂಥದ್ದಲ್ಲ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಇವತ್ತು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ನಾನು ಈ ಬಾರಿ ಅಭಿನಂದಿಸ್ತೇನೆ. ಯಾಕೆ ಅಂತ ಹೇಳಿದರೆ ಅವರ ಮೇಲೆ FIR ಅನ್ನು ದಾಖಲಿಸುವಂಥ ಕೆಲಸವನ್ನು ಇವತ್ತು ಮಾಡಿದರು. ಇದು ಹಿಂದೆ ಕೂಡ ಆಗಬೇಕಿತ್ತು. ಆದರೆ ಇವತ್ತು ಯಾರು ಈ ನಿರ್ಲಕ್ಷ್ಯತನಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ, ಈ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ, ಅವರು ನೇರ ಹೊಣೆ ಅಂತ ನಾನು ಹೇಳ್ತೇನೆ. ನೀವು ಕಚೇರಿ ಒಳಗಡೆ ಕೂತ್ಕೊಂಡ್ರೆ ಸಾಲೋದಿಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕಂದ್ರೆ ಹೆದ್ದಾರಿಗಳೆಲ್ಲ ಒಂದು ಸುತ್ತು ನೀವು ಹೋಗಿ ಬನ್ನಿ. ಎಲ್ಲೆಲ್ಲ ಈ ಥರದ್ದು ಗುಂಡಿಗಳಿದೆ ಇದನ್ನು ಮುಚ್ಚುವಂಥ ಕೆಲಸ ನೀವು ಮಾಡಬೇಕಿತ್ತು. ಇನ್ನೆಷ್ಟು ಜೀವ ಹೋಗಬೇಕು ಅಂತ ನೀವು ಕಾಯ್ತಾ ಇದ್ದೀರಿ? ಇದಕ್ಕೆ ಇವತ್ತು ಉತ್ತರ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಇದರ ವಿರುದ್ಧ ನಾವು ಇವತ್ತು ಸಾಂಕೇತಿಕವಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇದನ್ನು ಸರಿಪಡಿಸುವಂಥ ಕೆಲಸ ಆಗಲಿಲ್ಲ ಆದರೆ ಖಂಡಿತವಾಗ್ಲೂ ನಮ್ಮ ಉಗ್ರ ಪ್ರತಿಭಟನೆ ನಾವು ಮಾಡಿಯೇ ಮಾಡ್ತೇವೆ. ಇದಕ್ಕೆ ಬೇಕಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಈಗಾಗಲೇ ನಾವು ಹೇಳಿದೆವು, ಈ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಳಪೆ ನಿರ್ವಹಣೆಯಿಂದ ಯಾರೆಲ್ಲ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದಾರೋ ಅಥವಾ ಗಾಯಗೊಂಡಿದ್ದಾರೋ ಅವರಿಗೆ ಗರಿಷ್ಠ ಮಟ್ಟದ ಒಂದು ಪರಿಹಾರವನ್ನು ಕೇಂದ್ರ ಸರ್ಕಾರ ಈ ಕೂಡಲೇ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.
ಹೈವೇ ಮೋಟಾರ್ ಸೈಕಲ್ ಬೀಳುವ ಹೈವೇ ಗುಂಡಿಗಳಿಂದ ಸಾಯುವ ಹೈವೇ ಹಲೋ ಮಿಸ್ಟರ್ ಎಂಪಿ ಬ್ರಿಜೇಶ್ ಚೌಟ ಸರಿಪಡಿಸಿ ಈಗ ನಾವು ಕಳೆದ 2 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿದ್ದೆವು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ನಮ್ಮ ಪಕ್ಷದ ನಾಯಕರು. ಇವಾಗ ಸಾಧಾರಣ ಒಂದು 2 ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಪರಿಷತ್ತಿನ ಸಭೆಯಲ್ಲಿ ನಾವು ಈ ನಮ್ಮ 66 ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಭಾಳಷ್ಟು ವಿಸ್ತಾರವಾಗಿ ತಿಳಿಸಿದ್ದೆವು. ಯಾಕೆಂದರೆ ಈ 66 ರಸ್ತೆ ಮಂಗಳೂರಿಂದ ಉಡುಪಿಗೆ ಹೋಗತಕ್ಕಂಥ ಒಂದು ಪ್ರಮುಖ ರಸ್ತೆ, ನಮ್ಮ ಜೀವನಾಡಿ ಅಂತ ಕರಿಬೋದು. ಇಲ್ಲಿ ಬಹಳ ಕೈಗಾರಿಕೆಗಳು NMPT ಇರ್ಬೋದು, MRPL ಇರ್ಬೋದು ಮತ್ತು MCFನಂಥ ದೊಡ್ಡ ದೊಡ್ಡ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ರಸ್ತೆ. ಇಲ್ಲಿ ಏನಾಗಿದೆ ಹೇಳಿದರೆ 2 ವರ್ಷಗಳಿಂದ ಈ ರಸ್ತೆ ಭಾಳಷ್ಟು ಹದಗೆಟ್ಟಿದೆ. ಸಾವಿರಾರು ಜನರು ಆಶ್ರಯ ಮಾಡ್ತಕ್ಕಂಥ ರಸ್ತೆ. ಏನು ದಿನ ಬೆಳಿಗ್ಗೆ ಅಲ್ಲಿಂದ ಹೋಗಬೇಕು, ಸಂಜೆ ಅಲ್ಲಿಂದ ಬರಬೇಕು. ಭಾಳಷ್ಟು ಜನ ಕಾರ್ಮಿಕರು, ನೌಕರರು, ಕೆಲಸ ಮಾಡ್ತಕ್ಕಂಥವರು, ಸಿಬ್ಬಂದಿಗಳು ಹೋಗತಕ್ಕಂಥ ರಸ್ತೆ. ಬೆಳಿಗ್ಗೆ ಹೋದವರು ಸಂಜೆ ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ಯಾಕೆಂದರೆ ನೋಡಿ, ಇಲ್ಲಿಂದ ನೀವು ಸುರತ್ಕಲ್ನಿಂದ ನಂತೂರು ಜಂಕ್ಷನ್ ತನಕ ನೋಡಿ ಎಷ್ಟು ಹೊಂಡ ಗುಂಡಿಗಳು ಬಿದ್ದಿದೆ. ಈ ಹೊಂಡ ಗುಂಡುಗಳಿಗೆ ಇವರು ಏಪ್ರಿಲ್ ಮೇಯಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಮೇಯಲ್ಲಿ ಪ್ಯಾಚ್ ವರ್ಕ್ ಮಾಡಿದರೆ ಜೂನ್ನಲ್ಲಿ ಮಳೆ ಬರ್ತದೆ. ಪ್ಯಾಚ್ ವರ್ಕ್ ಮಾಡಿದ ಎಲ್ಲ ಹೊಂಡಗಳು ಪುನಃ ಹೊಂಡದಾಗ್ತದೆ. ಅದಕ್ಕೆ ಸಿಮೆಂಟ್ ಹಾಕ್ತಾರೆ, ಕಾಂಕ್ರೀಟ್ ಹಾಕ್ತಾರೆ. ಆ ಕಾಂಕ್ರೀಟ್ ಘನ ಲಾರಿಗಳು, ಘನ ಬಸ್ಸುಗಳು ಹೋಗುವಂಥ ಸಂದರ್ಭದಲ್ಲಿ ಕೂಡಲೇ ಹೋಗ್ತದೆ. ಮತ್ತು ಆ ರಸ್ತೆ ಗುಂಡಿಗಳಿಗೆ ಇವರು ತೇಪೆಯನ್ನು ಹಾಕೋದಿಲ್ಲ. ರಸ್ತೆ ಗುಂಡಿಗಳು ಮೊನ್ನೆ ಅಪಘಾತ ಆಗಿದೆ. ಶ್ರೀಮತಿ ಮಾಧವಿ ಅವರು ಅಪಘಾತವಾದಂಥ ಗುಂಡಿ 2 ತಿಂಗಳಿಂದ ಅಲ್ಲೇ ಹಾಗೇ ಇದೆ. ಅದಕ್ಕಿಂತ ಮೊದಲು ಒಬ್ಬರು ಬಿದ್ದಿದ್ದಾರೆ. ನೋಡಿ ಏನು ಅವ್ಯವಸ್ಥೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಅನೇಕ ಇಂಜಿನಿಯರ್ಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಲೋಕಸಭಾ ಸದಸ್ಯರಿದ್ದಾರೆ, ಅಲ್ಲಿ ಸ್ಥಳೀಯ ಶಾಸಕರಿದ್ದಾರೆ. ಇವರೆಲ್ಲ ದಿನಾಲೂ ಓಡಾಡುವಂಥ ರಸ್ತೆ. ನೋಡಿ, ಈ ಅವ್ಯವಸ್ಥೆಯನ್ನು ಅವರು ಸರಿ ಮಾಡಲಿಲ್ಲ. ಈಗ ಸಹ ಅವರು ಸರಿಯಾಗಿ ಎಚ್ಚೆತ್ತುಕೊಳ್ಳಿಲ್ಲ. ನಮ್ಮ ಪತ್ರಿಕಾಗೋಷ್ಠಿ, ನಮ್ಮ ಪ್ರತಿಭಟನೆ ಆದ ನಂತರ ಸ್ವಲ್ಪ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಸಂಪೂರ್ಣವಾಗಿ ಇನ್ನೂ ಮಾಡಲಿಲ್ಲ. ಇದು ಸಣ್ಣ ಹೊಂಡಗಳಿಗೆ ಅವರು ಕಣ್ಣು ಮುಚ್ಚಾಲೆ ಹಾಕಿ ಈ ತೇಪೆ ಕಾಮಗಾರಿ ಮಾಡ್ತಾರೆ. ಆದರೆ ಇನ್ನೂ ಒಂದು 2-3 ದಿನ ನಾವು ನೋಡ್ತೇವೆ. ಈಗ ಬಿಸಿಲಿನ ವಾತಾವರಣ ಇದೆ, ಸರಿಯಾಗಿ ಡಾಮರೀಕರಣ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಈಗ ಸುರತ್ಕಲ್ನಿಂದ ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ ಹೇಗಿದೆ ನೋಡಿ, ಸುರತ್ಕಲ್ನಿಂದ ನಮ್ಮ ನಂತೂರು ಜಂಕ್ಷನ್ ತನಕ ರಾಷ್ಟ್ರೀಯ ಹೆದ್ದಾರಿ ಹೇಗಿದೆ, ಇದನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಮತ್ತು ಕಾನೂನು ಹೋರಾಟ ಮಾಡಲಿಕ್ಕೆ ಸಹ ನಾವು ರೆಡಿ ಇದ್ದೇವೆ. ಅವಸ್ಥೆಯನ್ನು ನೋಡಿದರೆ ಜನರು ಇವತ್ತು ಬಹಳ ಹೆದರಿಕೆಯಿಂದ ಓಡಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಂದರೆ ಹೇಗೆ ಇರಬೇಕೆಂಬುದು ಪ್ರತಿಯೊಬ್ಬರಿಗೆ ತಿಳಿದ ವಿಷಯ. ಆದರೆ ಇವತ್ತು ಗುಂಡಿಯಿಂದ ತುಂಬಿದಂಥ ಈ ಹೆದ್ದಾರಿಯನ್ನು ಸರಿಪಡಿಸದಂಥ BJP ಸರ್ಕಾರ ಇವತ್ತು ಬಹಳಷ್ಟು ಅಮಾಯಕ ಮಹಿಳೆಯರು, ಯುವಕರು, ಮಹನೀಯರೆಲ್ಲರೂ ಕೂಡ ಗುಂಡಿಗೆ ಬಿದ್ದು ಇವತ್ತು ಮರಣವನ್ನು ಅಪ್ಪಿದ್ದಾರೆ. ಅವರ ಮರಣವನ್ನು ಕೇಳಿ ಇವತ್ತು ಮೊನ್ನೆ ಒಂದು ಮಹಿಳೆಯನ್ನು ಆದಂಥ ಮರಣವನ್ನು, ಸಾವನ್ನಪ್ಪಿದಂಥ ಒಂದು ಸ್ಥಿತಿಯನ್ನು ನೋಡಿದರೆ ಬಹಳ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ಮಹಿಳೆಯರು ನಾವೆಲ್ಲ ಒಗ್ಗಟ್ಟಿನಿಂದ ಆ ಮಹಿಳೆಯರ ಶ್ರದ್ಧಾಂಜಲಿ ಕೂಡ ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಮಹಿಳೆ ಎಂಬುದು ತುಂಬ ಮನೆಗೆ ಒಂದು ಆಧಾರವಾಗಿರುವಂಥ ಶಕ್ತಿ. ಅವರಿವತ್ತು ಮರಣ ಹೊಂದಿದ್ದಾರೆ ಅಂತ ಹೇಳಿದರೆ ಮಹಿಳೆಯರೆಲ್ಲರೂ ಕೂಡ ನಾವು ದುಃಖಿತರಾಗಿದ್ದೇವೆ. ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಒಂದು ಗುಂಡಿ ಮುಚ್ಚಲಿಕ್ಕೆ ಒಂದು ಸಾವು ಆಗಬೇಕಾದ್ರೆ ಎಷ್ಟು ಗುಂಡಿ ಮುಚ್ಚಲಿಕ್ಕೆ ಎಷ್ಟು ಸಾವು ಆಗಬೇಕಿಲ್ಲಿ ಮಂಗಳೂರಿನಲ್ಲಿ. ಎಲ್ಲಿ ನೋಡಿದರೂ ಗುಂಡಿ, ಎಲ್ಲಿ ನೋಡಿದ್ರೇನು ರಸ್ತೆ ಸರಿ ಇಲ್ಲದೆ ಇರುವ ವ್ಯವಸ್ಥೆ ಇದೆ. ಎಲ್ಲ ಚುನಾವಣೆ ಆಗುವಾಗ ಸಂಸದರು, ಶಾಸಕರು ಎಲ್ಲ ಹೇಳ್ತಾರೆ ನಾವು ರೋಡು ರಸ್ತೆಗಳನ್ನು ಸರಿ ಮಾಡ್ತೇವೆ ಅಂತ ಹೇಳೋದು ಮಾತ್ರ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವರಿಗೆ ನಮ್ಮ ನೆನಪಾಗೋದು ರೋಡ್ ಇದೆಲ್ಲ. ಅದರ ಮುಂಚೆ ಎಲ್ಲ ಇದೆ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುದೇ ಈ ರಾಜಕಾರಣಿಗಳ, ಈ BJPಯವರ ಒಂದು ಕೆಲಸ ಆಗಿ ಹುನ್ನಾರಾಗಿ ಬಿಟ್ಟಿದೆ. ಯಾಕೆಂದರೆ ಅವ್ರಿಗೆ ಗೊತ್ತುಂಟು, ಅವ್ರಿಗೆ ಇಲ್ಲಿ ಏನು ಕೆಲಸ ಮಾಡೋದಿದ್ದು ಸಹ ನಾವು ಯಾವ ಅಭಿವೃದ್ಧಿ ಮಾಡೋದಿದ್ರೇನು ನಾವು ಇನ್ನಾಗಿ ಬರ್ತೇವೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಧರ್ಮ ಮತ್ತು ಜಾತಿ ಮಾತಾಡಿದರೆ ಆಯಿತು, ಜನಗಳನ್ನು ಅದೇ ಮಂಗ ಮಾಡಿಟ್ಟಿದ್ದಾರೆ ಇಷ್ಟು ತನಕ. ಆದರೆ ಇನ್ನು ಮುಂದೆ ಅದು ನಡೆಯುವುದಿಲ್ಲ. ಯಾಕೆಂದರೆ ಈಗೆಲ್ಲ ನಾಗರಿಕರು, ಪ್ರತಿಯೊಬ್ಬ ಪ್ರಜೆಗಳು ಇಲ್ಲಿ ಎದ್ದು ನಿಂತಿದ್ದಾರೆ.
ಯಾಕೆಂದರೆ ಇಲ್ಲಿ ಏನಾಗ್ತಾ ಉಂಟು ಪ್ರತಿ ಜನರು ಗಮನಿಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಬರೀ ಮಾತಾಡೋದು ಸಂಸದರಾಗಲಿ ಅಥವಾ ಶಾಸಕರಾಗಲಿ, ಭರತ್ ಶೆಟ್ಟಿ ಆಗಲಿ, ವೇದವ್ಯಾಸ್ ಕಾಮತ್ ಆಗಲಿ, ಪ್ರತಿಯೊಬ್ಬರು ಬರೀ ಭರವಸೆ ಮಾತ್ರ ಕೊಡೋದು ಜನಗಳಿಗೆ. ಎಲ್ಲಿ ಕೆಲಸ ಮಾಡಿದ ಅವರ ಅಭಿವೃದ್ಧಿ ಶೂನ್ಯ, ಎಲ್ಲಿ ಅಭಿವೃದ್ಧಿ ಮಾಡಲಿಲ್ಲ ಅವರು. ಯಾಕೆಂದರೆ ಅವರು ಮಾಡ್ತಾ ಇರೋದು ಎಂಥದ್ದು ಕೆಲಸ, ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುದು, ಅಥವಾ ಎಲ್ಲಿಯಾದರೂ ಒಂದು ಕೋಮುವಾದ ಸೃಷ್ಟಿಯಾಗಲಿಕ್ಕಿದ್ದು ಅಲ್ಲಿ ಸುರುವಿಗೆ ಬಂದು ಕೋಮುವಾದ ಸೃಷ್ಟಿಸ್ತಾರೆ. ಅದನ್ನೆಲ್ಲ ಬಿಟ್ಟು ಅವರು ಅಭಿವೃದ್ಧಿಯತ್ತ ಗಮನ ಕೊಡಲಿ, ಆಗ ಜನಗಳು ಸಹ ಅವರನ್ನು ಮೆಚ್ಚುತ್ತಾರೆ. ಅದು ಬಿಟ್ಟು ಅವರು ಈ ರೀತಿ ಎಷ್ಟು ಅಮಾಯಕರು ಇನ್ನೆಷ್ಟು ಸಾವಾಗಬೇಕು. ಅದೇ ಮೊನ್ನೆ ಮಾಧವಿ ಅವರು ಪಾಪ ಮನೆಯಿಂದ ಒಂದು ಜೀವಕ್ಕೆ ಬೆಲೆನೇ ಇಲ್ಲ ಅಂತ ಆಯಿತಾ, ಮನುಷ್ಯನ ಒಂದು ಜೀವಕ್ಕೆ ಬೆಲೆ ಇಲ್ಲದಂತ ಆಗಿದೆ ಈ ಮಂಗಳೂರಿನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾ ಇದ್ರು. ಎಷ್ಟು ಇಲ್ಲಿ ಹಾಗೆ ನೋಡಿದರೆ ಇಲ್ಲಿ ಎಷ್ಟು ಒಂದು ಕೈಗಾರಿಕಾ ಅಭಿವೃದ್ಧಿಗಳು ಬರಬೇಕಿತ್ತು, ಯಾರು ಬರಲಿಕ್ಕೆ ಕೇಳುವುದಿಲ್ಲ. ಯಾಕೆಂದರೆ ಇವರ ಈ ಕೊಳಕು ಬಾಯಿ, ಹಾಗೆ ಇವರ ಮಾಡುವಂಥ ಈ ಕೊಳಕು ರಾಜಕಾರಣಿಗಳಿಂದ ಬೇರೆ ಊರಿನಿಂದ ಬೇರೆ ದೇಶಗಳಿಂದ ಇಲ್ಲಿ ಯಾವುದೇ ಕೈಗಾರಿಕಾ ಅಭಿವೃದ್ಧಿಗಳು ಬರ್ತಾ ಇಲ್ಲ. ಕೈಗಾರಿಕಾ ಅಭಿವೃದ್ಧಿಗಳು ಬಂದಿದ್ದರೆ ಇಲ್ಲಿ ಯುವ ಜನರಿಗೆ ಎಷ್ಟೊಂದು ಉದ್ಯೋಗ ಆಗ್ತಿತ್ತು. ಉದ್ಯೋಗ ಇಲ್ಲ, ಎಷ್ಟು ಜನರಿಗೆ ಉದ್ಯೋಗ ಇಲ್ಲದೆ ಅವರಿಗೆ ಬೇಕಾದೇ. ಯಾಕಂದರೆ ಯುವಕರಿಗೆ ಉದ್ಯೋಗ ಆದರೆ ಅವರೆಲ್ಲ ಅವರಷ್ಟಕ್ಕೆ ಹೋಗ್ತಾರೆ. ಅದರ ಬದಲಿಗೆ ಇವರು ಏನು ಈ ರೀತಿಯೆಲ್ಲ ಮಾಡ್ತಾರೆ, ಈ ಧರ್ಮಗಳವಿದೆ, ಕೋಮುಗಲಭೆ ಸೃಷ್ಟಿಸಲಿಕ್ಕೆ ಇವರಿಗೆ ಯುವಕರು ಬೇಕು. ಆ ಯುವಕರನ್ನು ಎತ್ತಿ ಕಟ್ಟಲಿಕ್ಕೋಸ್ಕರ ಅವರು ಎಲ್ಲಿನೂ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬಿಡ್ತಾನೇ ಇಲ್ಲ. ಹಾಗಾಗ್ಬಿಟ್ಟು ನಾನು ಈ ದಿನ ಏನೇ ಹೇಳೋದಂದರೆ ಎಲ್ಲ ಗುಂಡಿಗಳನ್ನೆಲ್ಲ ಭರ್ತಿ ಮಾಡಬೇಕು. ಏನು ಅವರಿಗೆ ಒಂದು ಅವಕಾಶ ಉಂಟು ಅದನ್ನು ಅವರು ಮಾಡಲೇಬೇಕು. ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಜನಗಳೇ ಅವರನ್ನು ಮನೆಗೆ ಕೂರಿಸುವ ಒಂದು ಕಾಲ ಬಂದೇ ಬರ್ತದೆ.